ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರ. ರಾಜೇಂದ್ರ ಸತ್ಯ ತಿರುಚುವ ಕೆಲಸವನ್ನ ಮಾಡಿದ್ದಾರೆ. ವಿಷಯಾಂತರ ಮಾಡ್ತಿರೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜೇಂದ್ರ ಹೇಳಿಕೆಗೆ ಪಿ ರಾಜೀವ್ ಕೌಂಟರ್ ಕೊಟ್ಟಿದ್ದಾರೆ. ವಿಚಾರ ಯಾವುದು, ಇವರು ಮಾತಾಡ್ತಿರೋದು ಯಾವುದು? ಬಿಜೆಪಿಯಲ್ಲಿ ಬಿಜೆಪಿ ನಾಯಕ ಪಿ ರಾಜೀವ್ ಹೇಳಿದ್ದಾರೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರವಾಗಿ. ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಇವರು ಏನ್ ಹೇಳಬೇಕಾಗಿತ್ತು, ಇವರು ಏನ್ ಹೇಳ್ತಾ ಇದ್ದಾರೆ, ವಿಚಾರವನ್ನ ಡೈವರ್ಟ್ ಮಾಡೋದನ್ನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ರಾಜೀವ್ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ. ಯಾವಾಗ ರಾಜೇಂದ್ರ ಅವರು ಕೊಲೆಗೆ ಸುಪಾರಿ ವಿಚಾರ ಮಾತಾಡಿದ್ರು, ರಾಜೇಂದ್ರ ಮೂಲ ವಿಚಾರವನ್ನ ಬಿಟ್ಟು ಬೇರೆ ಯಾವುದೋ ವಿಚಾರವನ್ನ ಹೇಳೋ ಮೂಲಕ ಹನಿ ಟ್ರ್ಯಾಪ್ ವಿಚಾರವನ್ನ ಡೈವರ್ಟ್ ಮಾಡ್ತಿದೆ ಅಂತ ಹೇಳಿ ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತೆ ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತೆ ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನ ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನ ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರ. ರಾಜೇಂದ್ರ ಸತ್ಯ ತಿರುಚುವ ಕೆಲಸವನ್ನ ಮಾಡಿದ್ದಾರೆ. ವಿಷಯಾಂತರ ಮಾಡ್ತಿರೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜೇಂದ್ರ ಹೇಳಿಕೆಗೆ ಪಿ ರಾಜೀವ್ ಕೌಂಟರ್ ಕೊಟ್ಟಿದ್ದಾರೆ. ವಿಚಾರ ಯಾವುದು, ಇವರು ಮಾತಾಡ್ತಿರೋದು ಯಾವುದು? ಬಿಜೆಪಿಯಲ್ಲಿ ಬಿಜೆಪಿ ನಾಯಕ ಪಿ ರಾಜೀವ್ ಹೇಳಿದ್ದಾರೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರವಾಗಿ. ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಇವರು ಏನ್ ಹೇಳಬೇಕಾಗಿತ್ತು, ಇವರು ಏನ್ ಹೇಳ್ತಾ ಇದ್ದಾರೆ, ವಿಚಾರವನ್ನ ಡೈವರ್ಟ್ ಮಾಡೋದನ್ನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ರಾಜೀವ್ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ. ಯಾವಾಗ ರಾಜೇಂದ್ರ ಅವರು ಕೊಲೆಗೆ ಸುಪಾರಿ ವಿಚಾರ ಮಾತಾಡಿದ್ರು, ರಾಜೇಂದ್ರ ಮೂಲ ವಿಚಾರವನ್ನ ಬಿಟ್ಟು ಬೇರೆ ಯಾವುದೋ ವಿಚಾರವನ್ನ ಹೇಳೋ ಮೂಲಕ ಹನಿ ಟ್ರ್ಯಾಪ್ ವಿಚಾರವನ್ನ ಡೈವರ್ಟ್ ಮಾಡ್ತಿದೆ ಅಂತ ಹೇಳಿ ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತೆ ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತೆ ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನ ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನ ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ.
ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರ. ರಾಜೇಂದ್ರ ಸತ್ಯ ತಿರುಚುವ ಕೆಲಸವನ್ನ ಮಾಡಿದ್ದಾರೆ. ವಿಷಯಾಂತರ ಮಾಡ್ತಿರೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜೇಂದ್ರ ಹೇಳಿಕೆಗೆ ಪಿ ರಾಜೀವ್ ಕೌಂಟರ್ ಕೊಟ್ಟಿದ್ದಾರೆ. ವಿಚಾರ ಯಾವುದು, ಇವರು ಮಾತಾಡ್ತಿರೋದು ಯಾವುದು? ಬಿಜೆಪಿಯಲ್ಲಿ ಬಿಜೆಪಿ ನಾಯಕ ಪಿ ರಾಜೀವ್ ಹೇಳಿದ್ದಾರೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರವಾಗಿ. ಹುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಇವರು ಏನ್ ಹೇಳಬೇಕಾಗಿತ್ತು, ಇವರು ಏನ್ ಹೇಳ್ತಾ ಇದ್ದಾರೆ, ವಿಚಾರವನ್ನ ಡೈವರ್ಟ್ ಮಾಡೋದನ್ನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ರಾಜೀವ್ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ. ಯಾವಾಗ ರಾಜೇಂದ್ರ ಅವರು ಕೊಲೆಗೆ ಸುಪಾರಿ ವಿಚಾರ ಮಾತಾಡಿದ್ರು, ರಾಜೇಂದ್ರ ಮೂಲ ವಿಚಾರವನ್ನ ಬಿಟ್ಟು ಬೇರೆ ಯಾವುದೋ ವಿಚಾರವನ್ನ ಹೇಳೋ ಮೂಲಕ ಹನಿ ಟ್ರ್ಯಾಪ್ ವಿಚಾರವನ್ನ ಡೈವರ್ಟ್ ಮಾಡ್ತಿದೆ ಅಂತ ಹೇಳಿ ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತೆ ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತೆ ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನ ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನ ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರ. ರಾಜೇಂದ್ರ ಸತ್ಯ ತಿರುಚುವ ಕೆಲಸವನ್ನ ಮಾಡಿದ್ದಾರೆ. ವಿಷಯಾಂತರ ಮಾಡ್ತಿರೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜೇಂದ್ರ ಹೇಳಿಕೆಗೆ ಪಿ ರಾಜೀವ್ ಕೌಂಟರ್ ಕೊಟ್ಟಿದ್ದಾರೆ. ವಿಚಾರ ಯಾವುದು, ಇವರು ಮಾತಾಡ್ತಿರೋದು ಯಾವುದು? ಬಿಜೆಪಿಯಲ್ಲಿ ಬಿಜೆಪಿ ನಾಯಕ ಪಿ ರಾಜೀವ್ ಹೇಳಿದ್ದಾರೆ ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ ವಿಚಾರವಾಗಿ. ಹುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಇವರು ಏನ್ ಹೇಳಬೇಕಾಗಿತ್ತು, ಇವರು ಏನ್ ಹೇಳ್ತಾ ಇದ್ದಾರೆ, ವಿಚಾರವನ್ನ ಡೈವರ್ಟ್ ಮಾಡೋದನ್ನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ರಾಜೀವ್ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಹೇಳಿಕೆ. ಯಾವಾಗ ರಾಜೇಂದ್ರ ಅವರು ಕೊಲೆಗೆ ಸುಪಾರಿ ವಿಚಾರ ಮಾತಾಡಿದ್ರು, ರಾಜೇಂದ್ರ ಮೂಲ ವಿಚಾರವನ್ನ ಬಿಟ್ಟು ಬೇರೆ ಯಾವುದೋ ವಿಚಾರವನ್ನ ಹೇಳೋ ಮೂಲಕ ಹನಿ ಟ್ರ್ಯಾಪ್ ವಿಚಾರವನ್ನ ಡೈವರ್ಟ್ ಮಾಡ್ತಿದೆ ಅಂತ ಹೇಳಿ ಕುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತೆ ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತೆ ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನ ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ
ಒಂದು ತಿರುವನ್ನ ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ.